ಜನನ ನೋಡಿ ನಾನು ಫುಲ್ ನರ್ವಸ್ ಆಗ್ತಿದ್ದೀನಿ ಆಲ್ರೆಡಿ. ನೋಡಿ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಫುಲ್ ಬ್ಯಾಕ್ ಮಾಡ್ಕೊಂಡು ಅಲ್ಲೇ ಟಿಕೆಟ್ ತಗೊಳ್ತೀನಿ ಇವಾಗ. Packing is done. We came to airport also. Now we realized fast. So ಹಿಂಗೆ ನನಗೆ ಜಾನ್ಸಿಗೆ ಫ್ಯಾಂಟಸಿ ಅಂದರೆ ಎಕ್ಸಾಮ್ ಮುಗ್ದಿದ್ದ ದಿನಾನೇ ಹೋಗ್ಬೇಕಿತ್ತು. ಇವತ್ತು ನನಗೆ ಎಕ್ಸಾಮ್ ಇದೆ, ಓದ್ಕೋತಾ ಇದ್ದೀನಿ. ಜಾನ್ಸಿ ಕೂಡ ಇಲ್ಲೇ ಇದ್ದಾಳೆ. ನನಗೆ ಜಾನ್ಸಿಗೆ ಇಬ್ರಿಗೂ ಎಕ್ಸಾಮ್ ಇದೆ. Excited to go and write the exam, guys, because I'm very much prepared. Oh, nice. Good. All the best. Vomit ಮಾಡೋಕ್ಕೆ very excited. ನಾನು ಅಷ್ಟೇ ಗೈಸ್, ಹೋಗಿದ ತಕ್ಷಣ ಏನೇನು ಗೊತ್ತೋ ಎಲ್ಲ ಬರ್ಬಿಟ್ಟು ಎದ್ದು ಈಚೆ ಬಂದು ಸಾಯಂಕಾಲ ಫುಲ್ ಏನು ಅಂತ ಬ್ಲಾಗಲ್ಲಿ ನೋಡಿ. ಸೊ ಅಷ್ಟೇ. ಇವಾಗ 9:30ಗೆ ಎಕ್ಸಾಮ್ ಇದೆ. 9 o'clock ಆಗಿದೆ. 3 hours ಪೇಪರು. ಹೆಂಗೆ ಬರಿತೀನೋ ಏನೋ ನನಗೂ ಗೊತ್ತಿಲ್ಲ. ಫಸ್ಟ್ ಇಂಟರ್ನ್ಯಾಷನಲ್ ಎಕ್ಸಾಮ್ ಇದು. ಆ್ಯಕ್ಚುಲಿ ಇದು ರೈಟಿಂಗ್ ಅಲ್ಲ, ಟೈಪಿಂಗ್ ಎಕ್ಸಾಮ್ ಬೇರೆ ಇರೋದು. ಏನಾಗುತ್ತೋ ಏನೋ ಸ್ವಲ್ಪ ಭಯ ಆಗ್ತಿದೆ, ಬಟ್ ಇಟ್ಸ್ ಓಕೆ. ಏನೋ ಮಾಡ್ಬಿಟ್ಟು ಬಂದ್ಬಿಡೋಣ. ಲಾಸ್ಟ್ ಒನ್ ಎಕ್ಸಾಮ್ ಅಷ್ಟೇ, ಐ ಮೀನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸಾಮ್ ಇದು. ನೋಡಿ ಗೈಸ್, ಎಲ್ಲರೂ ಎಷ್ಟು ರೆಡಿಯಾಗಿ ನಿಂತಿದ್ದಾರೆ ಎಕ್ಸಾಮ್ ಬರೆಯೋಕ್ಕೆ ಅಂತ. ಚಳಿ ಇದೆ, ಆದರೆ ಸೂರ್ಯ ಇದೆ. ಗೈಸ್, ಇಲ್ಲೇ ನಮ್ಮ ಎಕ್ಸಾಮ್ ಸೆಂಟರ್ ಇರೋದು. ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ನೋಡೋಣ. ಅಷ್ಟು ಜನನ ನೋಡಿ ನಾನು ಫುಲ್ಲು ನರ್ವಸ್ ಆಗ್ತಿದ್ದೀನಿ ಆಲ್ರೆಡಿ. ಏನಾಗುತ್ತೆ ನೋಡೋಣ ಇರಿ. ನಾನು ಕಾಲೇಜ್ ಮುಗಿಸಿ ಇವಾಗ ಎಕ್ಸಾಮ್ ಎಲ್ಲ ಬರ್ದು ಲಾಸ್ಟ್ ಮಿನಿಟ್ ಶಾಪಿಂಗ್ ಇತ್ತು, ಅದನ್ನು ಶಾಪ್ ಮಾಡಿ ಇವಾಗ ಮನೆ ಕಡೆಗೆ ಹೊರಟಿದ್ದೀನಿ. ಜಾನ್ಸಿ ಹಾಗೆ ಮನೆಗೆ ಹೋದ್ಲು, ಅವಳಿಗೆ ಜಿಮ್ಗೆ ಹೋಗ್ಬೇಕಿತ್ತು ಅಂತ. ನಾನು ಅರ್ಜೆಂಟಾಗಿ ಶಾಪ್ ಮಾಡಲೇಬೇಕಿತ್ತು, ಲಾಸ್ಟ್ ಮಿನಿಟ್ದು ಅಂದ್ಬಿಟ್ಟು ಬಂದೆ. ಎಕ್ಸಾಮ್ ಹೆಂಗಿತ್ತು ಅಂದರೆ ಓಕೆ ಗೈಸ್, ನಾಟ್ ಬ್ಯಾಡ್, ನಾಟ್ ಗುಡ್. ಪಾಸ್ ಆಗ್ತೀನಿ, ಬಟ್ ಓಕೆ ಇಟ್ ವಾಸ್ ನೈಸ್. ನನಗೆ ಏನಾಯಿತು ಅಂದರೆ ನಾನು ಓದಿದ ಕ್ವೆಶ್ಚನ್ಸೇ ಬಂತು, ಬಟ್ ದೆನ್ ನನಗೆ ಅಷ್ಟು ಜನನ ನೋಡಿಬಿಟ್ಟು ಪ್ಯಾನಿಕ್ ಆಗಿಬಿಡ್ತು. ಯಾಕೆಂದರೆ ಇಟ್ ವಾಸ್ ಅ ಬಿಗ್ ಹಾಲ್. ಆಲ್ಮೋಸ್ಟ್ ಅರೌಂಡ್ ಎಷ್ಟು ಜನ ಇದ್ರು ಗೊತ್ತಾ? 1,000 ಜನಗಿಂತ ಮೇಲಿದ್ರು ಅನಿಸುತ್ತೆ. ನಂಗೆ ಮೊದಲೇ ಕ್ರೌಡ್ ಅಂದರೆ ಆಗಲ್ಲ. ಸೊ ಅಷ್ಟು ಜನ ನೋಡಿ ಅದು ಇಟ್ ವಾಸ್ ಅ ಟೈಪಿಂಗ್ ಎಕ್ಸಾಮ್. ಸೊ ಅಷ್ಟೇ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ನನಗೆ ಕುಣಿದಾಡಬೇಕು, ಕಿರ್ಚಾಡಬೇಕು ಅಂತ ಅನಿಸ್ತಿದೆ. ಯಾಕೆ ಅಂದರೆ ನಾನೆಲ್ಲ ಹೋಗ್ತಿದ್ದೀನಿ ಗೈಸ್. ಗೊತ್ತಿರುತ್ತೆ, ಐ ಮೀನ್ ಎಷ್ಟೊಂದು ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾಕೆಂದರೆ ಇದು ತುಂಬ ಲೇಟಾಗಿ ಪೋಸ್ಟ್ ಮಾಡಿರ್ತೀನಿ ಬ್ಲಾಗು. ಆಲ್ರೆಡಿ ಇರ್ತೀನಿ ಈ ಬ್ಲಾಗ್ ಪೋಸ್ಟ್ ಮಾಡಿದಾಗ. ಶಿಟ್, ಜಾಗ ರಿವೀಲ್ ಮಾಡಿಬಿಟ್ಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಾಯ್ ಗೈಸ್, ನೋಡಿ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಆಚೆ ಕೂರ್ಸೋರು ನೆಂಟರು. ಏನಕ್ಕೆ ಆಚೆ ಕೂರ್ಸಿದ್ದೀರ? ಇವಾಗ ನಾವೆಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. 30 kg ಲಗೇಜ್ ತಗೊಂಡು. ಸೊ ಇಷ್ಟೇ ಜನ ಅಲ್ಲ, ಅಲ್ಲಿ ನೋಡಿ ಗೈಸ್, ಫುಲ್ ಎಷ್ಟು ಜನ, ಎಲ್ಲರೂ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ. ಹೌ ಎಕ್ಸೈಟೆಡ್ ಆರ್ ಯು ಸಂಗೀತಣ್ಣ? Very much excited. We are going to Paris. Yeah. What all places do you want to see there? Eiffel Tower. Oh. Hey. ಯಾವ ಟವರು? Eiffel Tower. ಅಲ್ಲಿ ಪ್ಯಾರಿಸ್ಗೆ ಹೋಗ್ಬಿಟ್ಟು ಫಸ್ಟ್ ಬೀಚ್ ನೋಡ್ಬೇಕು. Okay. ಪ್ಯಾರಿಸ್ಗೆ ಹೋಗಿ ಬೀಚ್ ನೋಡ್ತೀರಾ? ಆಮೇಲೆ ಇಬಿಜಾ ಹೋಗ್ತೀವಿ. ಇಬಿಜಾ. ನೀನು ಹೋಗ್ಬೇಕಾ ಜಾನ್ವಿ? ಓಕೆ, ಬನ್ನಿ ಪ್ಯಾರಿಸ್ಗೆ ಹೋಗೋಣ, ಮಜಾ ಮಾಡೋಣ. ಒಂದು ತಿಂಗಳು ಹೌದು, ಯಾಕೆಂದ್ರೆ ಇವಳು ಫ್ರಾನ್ಸ್ಗೆ ಹೋಗ್ತಾ ಇದ್ದಾಳೆ. ಎಲ್ಲಿ? ಫ್ರಾನ್ಸ್.
ಫ್ರಾನ್ಸ್ ಅಲ್ಲ ಫ್ರಾನ್ಸ್. ನೋಡಿ ಗೈಸ್ ಅಲ್ಲಿ ಯಾರೋ ಫುಲ್ ಸಾಂಗ್ ಹಾಕೊಂಡು ಹಿಂಗೆ ಹೋಗ್ತಿದ್ದಾರೆ. ಲಂಡನ್ ಇಸ್ ಫೇಮಸ್ ಫಾರ್ ಕಾರ್ಸ್. ನೋಡಿ ಹೆಂಗಿದೆ. ಮಣಿ ಓ ಪಾಯಿಂಟ್ ಬಿಡ್ತೀರಾ ನನ್ನ ಬ್ಲಾಗು? ನೋಡ್ತಾ ಇರ್ತೀನಲ್ಲ, ಕಮೆಂಟ್ ಮಾಡ್ತಾ ಇರ್ತೀನಲ್ಲ. ಓ ಸಂಗೀತ ಅಣ್ಣ ಅಂತ ಬರ್ತಾರಲ್ಲ ಅದು ಇವರೇ. ಎಸ್ ಗೈಸ್, ನಾನೇ ಸಂಗೀತಣ್ಣ. ಹೌದೌದು. ಓಕೆ, ಸೊ ಇವಾಗ ಬಬ್ಲು ನಾವು ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತದೆ. 100 ಫುಲ್ 100% ಫುಲ್ ಖುಷಿ. ಆದಿ ಅಣ್ಣ ನಿಮಗೆ? ನಾನು ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಲ್ಲೇ ಟಿಕೆಟ್ ತಗೋತೀನಿ ಇವಾಗ. ಅಲ್ಲೇ ಟಿಕೆಟ್ ತಗೋತೀರಾ ಡೈರೆಕ್ಟ್ ಆಗಿ? ಓಕೆ, ನೀನು ಜಾನ್ಸಿ? Very excited, guys. My dream destination. ಜೋರಾಗಿ ಹೇಳ್ಬೇಕು, ಮೈಕ್ ಇಲ್ಲ. My dream destination, guys. I'm really excited. ಎಸ್ ಎಸ್. ಜಾನ್ವಿ ಯು? Very excited. ಓಕೆ, ಮಣಿಕಂಠ ಯು? ಯಾಕೆ ಜಾನ್ ಜಾಸ್ತಿ ಮಾತಾಡ್ತಿಲ್ಲಮ್ಮ. ನಾನೇನೋ ಕೇಳಿದ್ರೆ ಅದೇನೋ ಹೇಳ್ತಾನೆ. ಸೈಕ್. That is what I was going to tell, guys. Hey, My Brett's money is here. Bridge is we're going loading. to Paris. We're going to party. See you there. ಕ್ವಿಕ್ಕಿ ಮಾರ್ಟ್. ಯಾರು? ನೀನು ಕ್ವಿಕ್ಕಿ ಮಾರ್ಟ್ ಓನರ್ ಇವನು. I'm very quick is an expert. ಓಕೆ ಗೈಸ್, ನಾನು ದುರ್ಗಾ ನಾನು ಮಾಸ್ಟರ್. ಇಲ್ಲಿದ್ದೀನಿ. ಏರ್ಪೋರ್ಟ್ ಹೋಗ್ತಾ ಇದೀವಿ. ನಾನು correct ಏರ್ಪೋರ್ಟ್ party ಹೋಗಿ ತರಾನೇ ಸಿಗ್ತೀವಿ. ಅಲ್ಲಿ ನಮ್ಮ ಸಂಧ್ಯಾ ಇದ್ದಾಳೆ. ಹೇಳಿ ಇವಾಗ. ಸಂಧ್ಯಾ, ಎಷ್ಟು ಬಿತ್ತು ಬೆಳಗ್ಗೆ? ಸಂಧ್ಯಾ ಹಾಯ್. ವಾ. ಇನ್ನೊಂದ್ಸಲಿ ಹಾಯ್. ಸೂಪರ್ ಡನ್, ಥ್ಯಾಂಕ್ ಯು. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಪ್ರ್ಯಾಂಕ್ ಆದರೆ ನಾವು ಯಾವ ಪ್ಯಾರಿಸ್ಗೆ ಹೋಗ್ತಾ ಇಲ್ಲ, ನಾವು ನಮ್ಮ ಭಾರತ ದೇಶಕ್ಕೆ ಹೋಗ್ತಾ ಇದ್ದೀವಿ. EBC ಅಂದ್ರೆ ಏನಂತಾನೂ ಗೊತ್ತಿಲ್ಲ. ಸೊ ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಂದ್ರೆ ನಾವೆಲ್ಲ ಅಲ್ಲ, ನಾನು ಜಾನ್ಸಿ ಇಬ್ಬರೇ ಹೋಗ್ತಾ ಇರೋದಕ್ಕೆ. ಅನ್ನ ಮತ್ತೆ ಜಾನ್ಸಿನ ಬಿಡಕ್ಕೆ ಇವರೆಲ್ಲರೂ ಬಂದಿದ್ದಾರೆ ಗೈಸ್. ಥ್ಯಾಂಕ್ ಯು. Guys, welcome. ಸಂಧ್ಯಾ. Hi guys, welcome back to City London Diaries. So our vlog ಅಲ್ಲಿ ಕಂಟಿನ್ಯೂ ಆಗಿರುತ್ತೆ that she's going to Paris. No, India. She's going to India. Packing is done. We came to airport also. Now we realized passport ಮರ್ತೋಯ್ತು. ಪಾಸ್ಪೋರ್ಟ್ ರೂಮಲ್ಲಿದೆ. ಸೊ ವಿ ಸ್ಟಿಲ್ ಹ್ಯಾವ್ ಎಷ್ಟು 8:30 9:30 10 3 hours ಇದೆ. So we've asked her owner to get it. So let's see. It will still take 30 minutes for them to come. So how do you feel about this Pragati? ಮಾತೇ ಬರ್ತಿಲ್ಲ ನನಗಂತೂ. ನಾನು ಎಷ್ಟು ಹೈಪರ್ ಎಕ್ಸೈಟೆಡ್ ಆಗಿದ್ದೆ, ಒಂದೇ ಸಲ ಡೌನ್ ಆಗಿಬಿಟ್ಟೆ. ಪಾಸ್ಪೋರ್ಟ್ ಕೈಗೆ ಸಿಗೋ ಗಂಟ ಸೈಲೆಂಟಾಗಿರ್ತೀನಿ. ಫ್ಲೈಟ್ 10 ಗಂಟೆ. But it's okay alwa guys, things happen. So let's see what will happen when we get the passport. ಗೈಸ್ ಕ್ಯಾಮ್ರಾ ಅಂತ ಇದ್ದೀನಿ, ನಾನೇನೇನೋ ಮಾತಾಡ್ತಾ ಇದ್ದೀನಿ ಗೈಸ್. ನಮ್ಮ ಪ್ರಗತಿಯವರು Guys, I'm a responsible child. but she didn't tell her. I thought passports are basic stuff to carry, guys. So I remembered everything else like brush, paste. ಗೈಸ್ ಇದು ನಂದು ಮೈಕ್ ಅಲ್ಲ ಗೈಸ್, ನನ್ನ ಮೈಕು 1 ತಿಂಗಳು ನನ್ನ ಹತ್ರ ಇರಲ್ಲ. ಯಾರ್ಯಾರ ನನ್ನ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಗೈಸ್, ನೀವು ಯಾರು ಮಾಡಲ್ಲ ನನಗೆ ಗೊತ್ತು. ಅಭಿಮಾನಿ ಅನ್ಬಾರ್ದು ಅನ್ನ. ನನ್ನ ಫ್ಯಾಮಿಲಿ ಏನೋ ಬಂಧುಗಳು ಜೊತೆಗೆ ಇನ್ನೊಂದೇನೋ ಹೇಳ್ತಾರಲ್ಲ, ಏನದು ವಚ್ಚಂಡಮ್ಮ. So that's the matter. What else? ನಮ್ಮನ್ನ ನೀವು ಇನ್ನೊಂದು 1 month ನೋಡಲ್ಲ. After she comes back, ಆಮೇಲೆ we'll ನೋಡ್ತೀರಾ. come pick her up. That time you can see. This is Bablu guys. You might know already. So let's see. We won't be seen in Pragati's vlog for a month. 1 month. ನಾವೆಲ್ಲ For a month, guys. ಸೊ ಯಾಕಂದ್ರೆ ಹೋಗ್ತಿರೋದು ಓನ್ಲಿ ಜಾನ್ಸಿ ಅಂಡ್ ಪ್ರಗತಿ. ಬೆಂಗಳೂರಿಂದ ಏನು So, ಗೈಸ್ ಡೋಂಟ್ ವರಿ. ಇಟ್ಸ್ ಓನ್ಲಿ ಸೀರೀಸ್ ಲಂಡನ್ ಡೈರೀಸ್ ಅಷ್ಟೇ. ಯಾರ್ಯಾರು ಲಂಡನ್ ಅಲ್ಲಿ ಮಾತ್ರ ಮಾಡ್ತೇವೆ. Are you for real? Bangalore Diaries ಅಂತ start ಯಾರ್ಯಾರು ನಮ್ಮ ಗ್ಯಾಂಗ್ ಅನ್ನು ಮಿಸ್ ಮಾಡ್ಕೊಂತೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಸಿರಿ ಲಂಡನ್ ಡೈರೀಸ್ ಅಲ್ಲಿ ಸತತವಾಗಿ ಇನ್ನು 1 ತಿಂಗಳು ನಾವು ಕಾಣಿಸಿಕೊಳ್ಳುವುದಿಲ್ಲ. ಯಾವುದು ಸತತವಾಗಿ ಅಂದ್ರೆ ಸತತವಾಗಿ ಕನ್ನಡ ಇಂಗ್ಲೀಷಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ ಗೈಸ್. ಸೊ ಸದ್ಯಕ್ಕಿದು ನಾವಿವಾಗ
ನಮಗೆ ಸಿಕ್ಕಿರೋರು ಯಾರೋ ಒಳ್ಳೆ ಓನರು ಗೈಸ್. ಬನ್ನಿ ಅಂದ ತಕ್ಷಣ ಬರ್ತವ್ರೆ. ಆದರೆ ಕ್ಯಾಬ್ ಬುಕ್ ಮಾಡಿದ್ದೀವಿ, ಅವ್ರಿಗೆ ಬರ್ತಿದ್ದಾರೆ. ನಮ್ಮ ಓನರ್ಗೆ ತುಂಬ ಥ್ಯಾಂಕ್ಸ್. ಇವಾಗ ಏನಾರು ಅವ್ರ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೆಷಲಾಗಿ ಈ ವ್ಲಾಗ್ ಮಾತ್ರ ಗ್ರೂಪಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪ್ರೇಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸೂಫಿ ಅಣ್ಣ. ಆ್ಯಂಡ್ ಯಾ ಮುಂದಕ್ಕೆ ಏನಾಗುತ್ತೆ ನೋಡೋಣ ಜೀವನ. ಇನ್ನೊಬ್ಳು ಹೋಗ್ತಿದ್ದಾಳೆ ಗೈಸ್, ಇಲ್ಲೇ ಸಿಗ್ತಾಳೆ ಸದ್ಯಕ್ಕೆ. ಒಂದೆರಡು ನಿಮಿಷ ಇರಿ. ಬಾಯ್. ಅಷ್ಟೇ ಗೈಸ್, ಪಾಸ್ಪೋರ್ಟ್ ಬಂದಮೇಲೆ ಐಲ್ ಮೀಟ್ ಯು ಆಲ್. ಅಂಟಿಲ್ ದೆನ್ ಬಾಯ್. ಮೆಂಟಲ್ ಆಗೋಗಿದೆ. The stone was unveiled by Her Majesty Queen Elizabeth. The formal inauguration of the Central Stone area. 16 December 1955. ಸ್ಟೋನ್ ಅಲ್ಲಿ ಬರ್ದಿದ್ದಾರೆ, ಅಲ್ಲಿ ಡಿಜಿಟಲ್ ಅಲ್ಲಿ ಹಾಕಿದ್ದಾರೆ. Technology. See you, Pragati. Thank you. Bye. See you after 1 month. Enjoy. See you. Okay. Bye. Bye. Yes. Bye. I'll be leaving on. Bye. You won't be here. Bye. ಇವರಿಬ್ರೆಲ್ಲ ಹೋಗ್ತಾರೆ. See you, Bablu. ಬಾಯ್ ಅದೇನೆಯ. Bye. ಹುಷಾರು. ಸಂಧ್ಯಾ. Hello. ಬಾಯ್ ಸಂಧ್ಯಾ. ಟೈಮ್ ಇಲ್ಲ, ಆಯ್ತು ಹೋಗ್ರಿ. 8:10 ಆಯ್ತು ನಡಿ. Bye, Pragati. Bye. ಬಾಯ್. ಬಾಯ್ ಎಲ್ಲರಿಗೂ ಬಾಯ್. ಬಾಯ್. ಗೇಟ್ ಹತ್ರ ಬಂದು ಕುತ್ಕೊಂಡಿದ್ದೀವಿ. ತುಂಬ ನಡೆದ್ಬಿಟ್ವಿ. ಹೆಂಗೆ ಹೊಟ್ಟೆ ಹಸ್ತಿತ್ತು ಅಂದರೆ ಬೆಳಗ್ಗೆಯಿಂದ ನೀನು ಮಧ್ಯಾಹ್ನ ಊಟ ಮಾಡ್ದೆ? ಮಧ್ಯಾಹ್ನ ಬ್ರೆಡ್ ತಿಂದಿದ್ದು. ನಾನಂತೂ ಬೆಳಗ್ಗೆಯಿಂದ ಎಕ್ಸಾಮ್ ಇತ್ತು ಅಂತ ನಾನು ನೈಟ್ ನಿದ್ದೆ ಮಾಡಿದೆ. ಹಂಗೆ ಬೆಳಗ್ಗೆ ಎದ್ದು ಬ್ರೆಡ್ ತಿಂದೆ. ಆಮೇಲೆ ಇವಳು ಆಮ್ಲೆಟ್ ಮಾಡಿಕೊಟ್ಲು, ಮತ್ತು ಗಂಜಿ ಕುಡಿದೆ. ಅಷ್ಟೇ ಗೈಸ್, ಅಷ್ಟರಲ್ಲೇ ಸಸ್ಟೈನ್ ಮಾಡ್ತಿದ್ದೀನಿ. ಇವಾಗ ರಸಾನ್ ತಿಂತಾಯಿದ್ದೀನಿ. ಹಾಟ್ ಚಾಕ್ಲೇಟ್ ತೊಗೊಂಡೆ ಮತ್ತು ಪಾಪ್ಕಾರ್ನು. ಇಬ್ಬರು ಒಟ್ಟಿಗೆ ಬಂದ್ವಿ. ಇವಾಗ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಏನೇ ಕಾಲೆಲ್ಲ ತುಂಬ ನೋವ್ತಿದೆ. ಇವಾಗ ಫ್ಲೈಟ್ಗೆ ಹೋಗಿ ಒಂದು ಸ್ಲೀಪ್ ಹಾಕ್ದೆ ಅಂದರೆ ನೆಕ್ಸ್ಟ್ ನಿದ್ದೆ ಬರುತ್ತಲ್ಲ. ಗೈಸ್ ಏನು ಗೊತ್ತಾ, ಇನ್ನೊಂದು ನಾನಂತೂ ನಮ್ಮ ಮನೇಲಿ ಹೇಳಿಲ್ಲ ನಾನು ಬ್ಯಾಂಗ್ಳೂರಿಗೆ ಬರ್ತಿರೋದು. ಯಾಕೆ ಅಂತ ಅಂದರೆ ಗಿವ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಗೆ ನಾನು ಏನು ಹೇಳಿದ್ದೀನಿ ಅಂತ ಅಂದರೆ, ನನಗೆ ಇನ್ನೂ ಎಷ್ಟೊಂದು ಎಕ್ಸಾಮ್ಸ್ ಇದೆ. ಸೊ ಅದಕ್ಕೆ ನಾನು ಈ ಮಂತ್ ಎಂಡ್ ನನಗೆ ಎಕ್ಸಾಮ್ ಮುಗಿಯುತ್ತೆ. ನೆಕ್ಸ್ಟ್ ಮಂತ್ ಬರ್ತೀನೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಕಾಲೇಜಿಂದ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತೆಲ್ಲ ಏನೇನೋ ಪೂಸಿ ಅಂತ ಇದ್ದೀನಿ, ಏನೇನೋ ಸುಳ್ಳು ಹೇಳಿಬಿಟ್ಟೆ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಮನೇಲಿ ನಾನು ಹೋಗ್ತಾ ಇದ್ದೀನಿ ಈ ಸಲ ಅನ್ನೋದು. 19th ಬರ್ತೀನಿ ಅಂತ ನಮ್ಮ ಅಪ್ಪಂಗೆ ಹೇಳಿದ್ದೆ. ನಮ್ಮ ಅಮ್ಮಂಗಂತೂ ಕನ್ಫರ್ಮೇ ಇಲ್ಲ ಅಂದಿದ್ದೆ. ನನ್ನ ರಿಲೇಟಿವ್ಸ್ ಎಷ್ಟೊಂದು ಜನ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಎಲ್ಲರೂ ಕಾಲ್ ಮಾಡಿದ್ರು. ನಮ್ಮ ತಂಗಿದಿರು, ನಮ್ಮ ಚಿಕ್ಕಮ್ಮಂದಿರು, ನಮ್ಮ ಅಜ್ಜಿ ಎಲ್ಲರೂ ಕಾಲ್ ಮಾಡಿಬಿಟ್ಟು, ನೀನು ನನ್ನ ಕನ್ಸಲ್ಲಿ ಬಂದಿದ್ದೆ, ನಾನು ಬಂದು ಸರ್ಪ್ರೈಸ್ ಕೊಟ್ಟಂತೆ ಅಂತ ಅಂದರು. ನೋಡಿದ್ರೆ ಅದೇ ನಿಜ ಆಗ್ತಿದೆ. ಸೊ ಇವಾಗ ನಾವು ಫ್ಲೈಟ್ ಒಳಗಡೆ ಬಂದ್ವಿ. ನಾವು ಅನ್ಫಾರ್ಚುನೇಟ್ಲಿ ಏರ್ ಇಂಡಿಯಾ ಚೆನ್ನಾಗಿಲ್ಲ ಅಂದರೂ ಕೂಡ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ನನಗೆ ಜಾನ್ಸಿಗೆ ಫ್ಯಾಂಟಸಿ ಅಂದರೆ ಎಕ್ಸಾಮ್ ಮುಗ್ದಿದ್ದ ದಿನಾನೇ ಹೋಗಬೇಕಿತ್ತು. ಬಟ್ ಒಂದು ಪಾಯಿಂಟಲ್ಲಿ ನಾವು ರಿಗ್ರೆಟ್ ಮಾಡಿದ್ವಿ. manage both guys because we had to shop, we had to study, we had to pack. ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ತು ಒಂದು 2 days ಆದಮೇಲೆ ಹೋಗ್ಬೋದಿತ್ತು ಅಲ್ಲ ಅಂತ. ಬಟ್ ದೆನ್ ಇಟ್ಸ್ ಫೈನ್, ಇಟ್ಸ್ ನೈಸ್ ಫೀಲಿಂಗ್ ತಾನೇ. ಬೆಳಗ್ಗೆ ಎಕ್ಸಾಮ್ ಬರ್ಬಿಟ್ಟು ರಾತ್ರಿ ಹೋಗೋದು. ನಾನಂತೂ ಎಕ್ಸಾಮ್ ಟೈಮಲ್ಲಿ ಲೈಕ್ ನಾವು ಬೆಂಗಳೂರಲ್ಲಿ ಎಕ್ಸಾಮ್ ಆದಮೇಲೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ವಲ್ಲ, ಸೇಮ್ ನನಗಂತೂ ಎಕ್ಸಾಮಲ್ಲೆಲ್ಲ ಬರೀ ಲಂಡನ್ದೇ ಚಿಂತೆ. ಆ್ಯಕ್ಚುಲಿ ನಮಗಿದ್ದಿದ್ದೆ ಒಂದೇ ಎಕ್ಸಾಮು. ಬಟ್ ನಾನು ನಮ್ಮ ಮನೇಲಿ ನನಗೆ 4 ಎಕ್ಸಾಮ್ ಇದೆ ಅಂತ ಎಲ್ಲರಿಗೂ ಹೇಳಿದ್ದೆ. ನಮ್ಮ ಅಪ್ಪ ಅಮ್ಮ ನಂಬ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಇವಾಗ ನಾಳೆ ಬೆಳಗ್ಗೆ 12:15 ತಾನೇ ರೀಚ್ ಆಗೋದು ಮಧ್ಯಾಹ್ನ. ಇವಾಗ ಟೈಮ್ ಬಂದು 9:54 ಆಗಿದೆ. 10:20 ಬಿಡುತ್ತೆ. ನಾಳೆ ಮಧ್ಯಾಹ್ನ 12:30 ರೀಚ್ ಆಗ್ತೀವಿ. ಸೊ ಇವಾಗ ಡೇಟ್ ಬಂದು ಎಷ್ಟು? 9th May ಗೈಸ್. 10th May ವಿಲ್ ರೀಚ್ ಬ್ಯಾಂಗ್ಳೂರ್. ಅದು ಎಷ್ಟು ದಿನ ಆದಮೇಲೆ ನಾವು ವಾಪಸ್ ಇಂಡಿಯಾಗೆ ಹೋಗ್ತಾ ಇರೋದು? 4 months 14 days. 12 days. ನನಗಂತೂ ನನ್ನ ಬೆಡ್ಡು, ಬ್ರೂನು, ನಮ್ಮ ಮನೆ, ನನ್ನ ರೂಮು, ನನ್ನ ಬಾತ್ರೂಮು ಅಷ್ಟೇ ಗೈಸ್. ವಿಕ್ಕಿ, ವಿಜ್ಜು, ರಾಮು ಎಲ್ಲ ಗೊಂಬೆ ಗೈಸ್. ಜಾನ್ಸಿ ಮನೆಗೆ ಹೋದಾಗ ನಿಮಗೆ ಆ ಗೊಂಬೆಗಳನ್ನೆಲ್ಲನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಸ್ಸಿ ಗೊಂಬೆ ಹಿಡ್ಕೊಂಡಿದ್ದಾಳೆ ಗೈಸ್, ನನಗಿಂತ ತ್ರಿಬಲ್ ಹಿಡ್ಕೊಂಡವಳು ಇವಳು. ಇವಾಗ ಫ್ಲೈಟಲ್ಲಿ ಏನೇನು ಊಟ ಕೊಡ್ತಾರೆ, ಹೆಂಗಿರುತ್ತೆ ಜರ್ನಿ ಏನು ಎತ್ತ ನೋಡೋಣ. ಥ್ಯಾಂಕ್ ಗಾಡ್ ಸದ್ಯಕ್ಕೆ ನಮ್ಮ ಫ್ಲೈಟು ಬೇರೆ ದೇಶದ ಮೇಲೆ ಹೋಗ್ತಿಲ್ಲ,
ಯು ನೋ ಗೈಸ್ ಯಾರ ದೇಶದ ಮೇಲೆ ಅಂತ. ಗೈಸ್ ಎಲ್ಲರೂ ಎಷ್ಟು ಹೇಳ್ತಿದ್ರು ಗೊತ್ತಾ, ಬಿ ಕೇರ್ಫುಲ್ ಅಂತ. ನಮಗೆ ಈಗಲೂ ಅಷ್ಟೇ ನಾನಿವಾಗ ಹೈಜಾಕ್ ಮಾಡಿಬಿಟ್ರೆ ಅಂತೆಲ್ಲ ಹೇಳ್ತಿದ್ರು. ನಮಗೆ ನಾನಿವಾಗ ಅಲ್ಲಿ ಬಾಟ್ಲ್ ತೊಗೊಂಡಲ್ಲ ಜೇಡಿಲಿ, ಸ್ಟ್ಯಾನ್ಲಿ ವಾಟರ್ ಬಾಟಲ್ ತೊಗೊಂಡಲ್ಲ ಜೇಡಿಲಿ. ಸೊ ಅವಾಗ ವೇರ್ ಆರ್ ಯು ಟ್ರಾವೆಲಿಂಗ್ ಅಂತ ಕೇಳಿದ್ರು, ಬ್ಯಾಂಗ್ಳೂರ್ ಅಂತ ಅಂದೆ. ಓ ಯು ಗೈಸ್ ಶುಡ್ ಬಿ ವೆರಿ ಕೇರ್ಫುಲ್ ಅಂತಂದ್ರೆ ನಾನು ಬ್ರೋ ಐ ಸ್ವೇರ್ ಹಿ ಆಲ್ಸೋ ಟೋಲ್ಡ್. ನಮಗಂತೂ ಮೊನ್ನೆಯಿಂದ ಎಷ್ಟು ಜನ ಹೇಳ್ತಿದ್ದಾರೆ ಅಂದರೆ ಯು ಕೆದಲ್ಲಿರೋರು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಅವರು ಎಷ್ಟು ಹೇಳಿದ್ರು ಕೂಡ ಹೆದರ್ಕೋತಾರೆ. ಅದಕ್ಕೆ ಒಟ್ಟಿಗೆ ಹೋಗಿ ಒಂದೇ ಸಲ ಸರ್ಪ್ರೈಸ್ ಕೊಡೋಣ ಅಂತ. ಇವಳು ಸರ್ಪ್ರೈಸ್ ಕೊಡ್ತಿಲ್ಲ, ಇವಳು ಅವ್ರ ಅಪ್ಪ ಅಮ್ಮಂಗೆ ಎಲ್ಲ ಹೇಳಿಬಿಡಿದಾಳೆ. We reached back in ಬೆಂಗಳೂರು. ನಮ್ಮ ಊರು ಗೈಸ್ 4 ತಿಂಗಳಾದ್ಮೇಲೆ ಸತತವಾಗಿ ನನಗೆ 9 ತಿಂಗಳಾದ್ಮೇಲೆ ಬರ್ತಾ ಇದೀನಿ ಈಗ. ಓ ಇವಳು 9 ತಿಂಗಳಾದ್ಮೇಲೆ ಬರ್ತಾ ಇದ್ದಾಳೆ. ಸೊ ನಾನು ಜಾನ್ಸಿ 4 ತಿಂಗಳಾದ್ಮೇಲೆ ಬರ್ತಾ ಇದ್ದೀವಿ. ಫೈನಲಿ ಸತತವಾಗಿ ಮೀನ್ಸ್ ಫೈನಲಿ ಅಚ್ಚ ಕನ್ನಡ ಅದು. ಸೊ ಇವಾಗ ಬಂದಿದ್ದೀವಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಲಂಡನ್ಗೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಲಂಡನ್ಗೆ ಹೋದ್ನಲ್ಲ ಫಸ್ಟ್ ಟೈಮು, ಅದಕ್ಕಿಂತ 100% ಜಾಸ್ತಿ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ನಮ್ಮಪ್ಪ ಅಮ್ಮಂಗೆ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನಮ್ಮ ಅಜ್ಜಿ ಎಲ್ಲ ನನ್ನ ರಿಲೇಟಿವ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ಸೊ ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಗ್ತಿದೆ. ನಾನು ಬ್ರೂನೋ ನೋಡ್ಬೋದು. ಸೊ ನಿಂಗೆ ಎಷ್ಟು ಖುಷಿ ಆಗ್ತಿದೆ ಶ್ವೇತಾ? ಗೈಸ್ ನಾನು ಸರ್ಪ್ರೈಸ್ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಫ್ರೆಂಡ್ಸ್ ಬರ್ತಾರೆ ಪಿಕ್ ಮಾಡೋಕ್ಕೆ. ಬಿಟ್ಟರೆ ಭಯ ಆಗೋಗಿತ್ತು ನಮ್ಮಪ್ಪ ಕಾಲ್ ಮಾಡಿದಾರ ಅಂತ, ಬಟ್ ಯಾರು ಕಾಲ್ ಮಾಡಿಲ್ಲ, ರಾತ್ರಿಯಿಂದ ಕೇರೆ ಮಾಡಿಲ್ಲ. ಸೂಪರ್. ನಮ್ಮಮ್ಮ ಎಸ್ಸಲ್ಲಿ ಫೋನ್ ಮಾಡೋರು ಕೇಳು, ವಿಡಿಯೋ ಕಾಲ್. ಐ ಟೋಲ್ಡ್ ಹರ್ ಎಕ್ಸಾಮ್ ಮುಗಿಸ್ಕೊಂಡು ಮಮ್ಮಿ ಐ ಆಮ್ ಸ್ಲೀಪಿಂಗ್, ಐ ವಿಲ್ ಕಾಲ್ ಯು ಟುಮಾರೋ ಅಂದ್ಬಿಟ್ಟು ರಾತ್ರಿ ನಮ್ಮಪ್ಪ ಮೆಸೇಜ್ ಹಾಕಿದ್ದು, ಮೇಲ್ಗಡೆ ಮೆಸೇಜ್ ಹೋಯ್ತು, ಡಿಲೀಟ್ ಮಾಡಿಬಿಟ್ಟೆ. ಒಂದು ಸತಿ ಕಾಲ್ ಮಾಡಿಲ್ಲ ಯಾರು. ಸೊ ಇಟ್ಸ್ ಗೋನ್ ಟು ಬಿ ಲೈಕ್ ಅ ಪ್ರಾಪರ್ ಸರ್ಪ್ರೈಸ್ ಗೈಸ್. ನನ್ನ ಫ್ರೆಂಡ್ಸ್ ಯಾರು ಹೇಳಿಲ್ಲ ಅಂದರೆ. ನಂದಂತೂ ನಿಜವಾಗ್ಲೂ ಹೆಂಗೆ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಓಕೆ ಇಮಿಗ್ರೇಷನಲ್ಲಿದ್ದೀನಿ, ನಮ್ಮೂರು ಮಜ್ಜಿಗೆ ಫೈನಲಿ ನಂದಿನಿ ಮಜ್ಜಿಗೆ ಹೋಯ್ತು ಬ್ರೋ, ನಂದು ಹಾಂ ಮುಗ್ದೇ ಹೋಯ್ತು, ಖಾಲಿ ಮಾಡ್ಬಿಟ್ಟ ಗೈಸ್. ಇಟ್ಸ್ ಜಸ್ಟ್ 55p ಅಂದರೆ 55 ಪೆನ್ಸ್, ಹಂಗಂದ್ರೆ ಇಂಡಿಯನ್ ರುಪೀಸಲ್ಲಿ 55 ರೂಪಾಯಿ ಅಂತ. 9 ತಿಂಗಳಾದ್ಮೇಲೆ ಸತತವಾಗಿ ಮಜ್ಜಿಗೆ ಕುಡಿತಾ ಇದೀವಿ ಗೈಸ್. ಟಿಪಿಕಲ್ ಮಜ್ಜಿಗೆ. ಅಲ್ಲಿ ನಾವೇ ಮೊಸರಲ್ಲಿ ಸುಮ್ಮನೆ ಏನೋ ಎಷ್ಟು ಬರುತ್ತೋ ನೀರು ಹಾಕೊಂಡೇನೋ ಮಾಡ್ಕೋತಾ ಇದ್ವಿ, ಬಟ್ ದಿಸ್ ಇಸ್ ಮಸಾಲೆ ಮಜ್ಜಿಗೆ. ಚೆನ್ನಾಗಿದೆ. ಇನ್ಮೇಲೆ ಶೆಕೆಗೆ ಹೌ ಆರ್ ಯು ಫೀಲಿಂಗ್ ಬ್ಯಾಕ್ ಇನ್ ನಮ್ಮ ಊರು? ಖುಷಿ ಆಗ್ತಿದೆ ತುಂಬ, ಬಟ್ ಎಲ್ಲ ಇಷ್ಟಿಷ್ಟು ಕಡಿಮೆ ನೋಡ್ಬಿಟ್ಟು ಅಯ್ಯೋ ಇಷ್ಟೇನಾ ವಾವ್ ಅಂತ ಅನಿಸ್ತಿದೆ. ಸದ್ಯ ವಾಪಸ್ ಹೋಗೋದು ಬೇಡ ಅಂತೀವಿ ಲಂಡನ್ಗೆ. ದುಡ್ಡು ಖರ್ಚು ಮಾಡಿ ಇಲ್ಲಿ ಬಂದು ನಮಗೆ ಅಯ್ಯೋ ಇಷ್ಟನಾ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. Exactly. ನಾವಿನ್ನೂ ಆಚೆನೆ ಹೋಗಿಲ್ಲ, ಇನ್ನು ಏರ್ಪೋರ್ಟ್ನಾಗ ಟ್ರಾಫಿಕ್ ಅಂತೂ ವರ್ಸ್ಟ್ ಆಗಿದೆಯಂತೆ. ಯಾರು ಬರೋಕ್ಕೆ 2.5 hour ಆಯ್ತು, ಇನ್ನು ಬರ್ತಾನೆ ಅವ್ರೆ. ಅದೆಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ. ನಾವಿವಾಗ ಟ್ರಾಫಿಕಲ್ಲಿ ಇಳಿದಾಗ ಅವಾಗ ನಮಗಾಗೋದು ಸೈಕೋ, ಅಯ್ಯೋ ಇವಾಗ ಟ್ರಾಫಿಕ್ನ ಕೂತ್ಕೊಂಡು ಹೋಗ್ಬೇಕು 2 hour. ಇಟ್ ಟೇಕ್ಸ್ ಟೈಮ್ ಫಾರ್ ಅಸ್ ಟು ಅಡ್ಜಸ್ಟ್. ಜೊತೆಗೆ ಜೆಟ್ ಲ್ಯಾಗು ಏನೇನಾಗುತ್ತೋ, ಹುಷಾರ್ ತಪ್ತೀನೋ ಏನೋ, ಹೋಪಿಂಗ್ ಫಾರ್ ದ ಬೆಸ್ಟ್, ಏನೂ ಆಗಬಾರ್ದು ಅಂತ. ಕಿವಿಯಾಗ ಇಲ್ಲಾಗ ನೋವ್ತಿತ್ತು, ಬಟ್ ಇವಾಗೇನಿಲ್ಲ. ಹಾಂ, ಅವಳಿಗೆ ಅದಕ್ಕೆ ನಾನು ಕಾಟನ್ ಕೊಟ್ಟೆ. ಇವಾಗ ಮಜ್ಜಿಗೆ ಕುಡ್ದು ಅವಳ ಫ್ರೆಂಡ್ಸ್ ಬರ್ತಾರೆ, ಮನೆಗೆ ಹೋಗಬೇಕು. ಹಾಗೆ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋ ಟೈಮಲ್ಲಿ ಸಿಗ್ತೀನಿ. ಬಾಯ್ ಗೈಸ್. 10 ಕಾಲ್ವರೆಗೂ ಮಲ್ಕೊಂಡಿದ್ಯಾ ಅಂತ ಅಂದರೆ ಎಕ್ಸಾಮ್ ಇರಲಿಲ್ವಾ ನಿನ್ನೆ? ನಾನು ಎಲ್ಲಿ ಮಲ್ಕೊಂಡಿದ್ದೆ? ಯಾವ ದೇಶಕ್ಕೂ ಹೋದ್ರು 7:30 8 ಗಂಟೆ ಅದಕ್ಕಿಂತ ಜಾಸ್ತಿ ಮಲಗದೇ ಇಲ್ಲ. ಬೇಗ ನೋಡ್ತೀನಿ ನಮ್ಮಲ್ಲಿ ಇದ್ದೀನಿ. ಅದೇ 3 ಗಂಟೆ 7:30 ಅದ್ಮೇಲೆ ಹೋಗೋದೇ ಇಲ್ಲ. ನೀನ್ ಎದೊಳ್ತೀಯ, ನನ್ಗೆಲ್ಲ ಆಯ್ತದೆ ಎದೊಳಕ್ಕೆ. ಅಯ್ಯೋ ಪಾಪ ವಯಸ್ಸಾಗ್ತದೆ, ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪ ಹೋಗ್ಲಿ ಬಿಡು, ನೀನ್ ಬೇರೆ ಏನು ಮಾಡಲ್ಲ, ಗೇಮ್ ನೋಡ್ತಾ. ಪಾಪ ಅವನದೊಂದೇ ಅಲ್ವಾ ಕೇಳೋದು, ಗೇಮು ಅಂತ. ಕಾರುಗಳು ಶೋರೂಮ್ ಹೋಗಿದ್ದವ ಹೇಳ್ದ, ಮಗನಿಗೆ ಜಾಸ್ತಿ ಗೊತ್ತಾಯ್ತು ಸರ್ ಅಂತ. ಅವನ್ ಪಾಪ ನೋಡಿ ಅವೆಲ್ಲ ತಿಳ್ಕೊಂಡವನಲ್ಲಪ್ಪ. ಯಾವ ವಯಸ್ಸು, ಅಷ್ಟು ವಯಸ್ಸಿನ ಮಕ್ಳಿಗೆ ಎಲ್ಲಿ ಗೊತ್ತಿರುತ್ತೆ ಅಷ್ಟು ಡೀಪ್ ಅಂತ. ನನ್ಗೆ ಈಗ್ಲೇ ಗೊತ್ತಿಲ್ಲ. ನೋಡಿ ತಿಳ್ಕೊಳೋದಲ್ಲ, ಎಲ್ಲಾ ಸ್ಟೇಟು, ಎಲ್ಲಾ ಕ್ಯಾಪಿಟಲ್ಸ್, ಎಲ್ಲಾದ್ರದ್ದು ಆರ್ಟಿಫಿಷಿಯಲ್ ನಂಬರು ಅಷ್ಟು ಹೇಳ್ತಾರೆ ಬಾಯಲ್ಲಿ. ಒಂದ್ ಕಾರಲ್ಲೇ ಏನಾರು ಒಂದು ಮಾಡ್ತಾನ ಅನ್ಸುತ್ತೆ ನನ್ ಪ್ರಕಾರ. ಕಾರ್
ಲೈನ್ ಅಪ್ ಮಾಡ್ತಾನೆ ನೋಡ್ಕೊ ಅವನಂತೂ. ಆಮೇಲೆ ಯಾವ್ಯಾವ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಯಾವ್ದು, ಎಲ್ಲೆಲ್ಲಿ ಕೋರಮಂಗಲ ಯಾವ್ದು, ಜಯನಗರ ಯಾವ್ದು, ಶ್ರೀನಗರ ಎಲ್ಲಾನು ಹೇಳ್ತಾರೆ. ಸೂಪರ್. K06 ಇದು, K09 ಇದು. ನನಗೆ ಇವತ್ತವರೆಗೂ ಗೊತ್ತಿಲ್ಲ ಯಾವ್ದಾದ್ರು ಅಂತ. ಏನ್ ಹೇಳ್ತಾನೆ ಗೊತ್ತಾ, ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಹೊಸದಾಗಿದೆಯಾ ಸರ್ ಅದೆಲ್ಲ ಗೊತ್ತವ್ನಿಗೆ, ನನಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೊರಗಡೆ ಬಂದೆ, ಒಂಚೂರು ಯಾರೋ ಬಂದಿದ್ರು ಮಾತಾಡ್ಸಕ್ ಬಂದೆ. ನಾನು ವಾಪಸ್ ಹೋಗ್ತೀನಿ, ಆಮೇಲೆ ಮಾಡಿ ವಿಡಿಯೋ ಕಾಲ್ ಮಾಡ್ತೀನಿ. ಸರಿ, ಎಷ್ಟೊತ್ತಿಗೆ ಹೋಗ್ತೀಯ ಮನೆಗೆ? ಇವತ್ತು ಎಕ್ಸಾಮ್ ಇಲ್ವಾ? ಇವತ್ತಿಲ್ಲ, ನಾಳಿದ್ದು ಎಕ್ಸಾಮು. ಮನೆಗೆ ಲೇಟ್ ಆಗುತ್ತೆ. ಆಯ್ತು, ಮಾಡ್ತೀನಿ. ಸರಿ, ಓಕೆ, ಬಾಯ್. ಮನೆಗೆ ಹೋಗೋದ್ ಲೇಟ್ ಅಂತೆ. ಸೊ ಅದಕ್ಕೆ ನಾನು ಇವಾಗ ಏನ್ ಅನ್ಕೊಂಡಿದೀನಿ ಅಂತ ಅಂದ್ರೆ, ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ಫಸ್ಟ್ ನಮ್ಮ ಅಮ್ಮಂಗೆ ನನ್ನ ತಮ್ಮಂಗೆ ಸರ್ಪ್ರೈಸ್ ಮಾಡಿ, ನನಗೂ ಹೆಂಗಿದ್ರು ಟಯರ್ಡ್ ಆಗಿದೆ ಅಲ್ವಾ, ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಅಪ್ಪ ಬರೋ ಟೈಮ್ಗೆ ಇನ್ನೊಂದ್ಸಲಿ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ.